ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋ ಮೇಡಮ್, ನಿಮ್ಮ ಅದೃಷ್ಟ ಚೆನ್ನಾಗಿದೆ ಮೇಡಮ್. ಸುರಭಿಯವ್ರು ಹೊರಗಡೆ ಬಂದ್ರು. ಮೇಡಮ್, ಆಚೆ ಬರೋದ್ ಬಂದ್ರು ಮೇಡಮ್. ಈಗೇನಾಯ್ತು? ಅಲ್ಲಿಂದಾನೆ ಒಂದು ಫ್ಲೈಯಿಂಗ್ ಕಿಸ್ ಕೊಡ್ತಿದ್ದಾರೆ ಮೇಡಮ್. ಸೂರ್ಯ ಏನ್ ಮಾಡ್ತಾ ಇದ್ದಾನೆ? ಸೂರ್ಯ ಅವರು ನಗ್ನಗ್ತಾ ಆ ಫ್ಲೈಯಿಂಗ್ ಕಿಸ್ ನ ಹಂಗೆ ಕ್ಯಾಚ್ ಹಾಕೋತಾರೆ ಮೇಡಮ್. ಕೃಷ್ಣ, ಶಿಟ್, ಅವಳ ಕೈ ಸೇದೋಗ ಈ ಲೆವೆಲ್ಗೆ ಬಂದ್ಬಿಟ್ಲೇನೋ ಅವಳು. ಕೃಷ್ಣ, ಇನ್ನು ನಾವು ಸುಮ್ಮನೆ ಇರಬಾರ್ದು ಕಣೋ. ಅಯ್ಯೋ, ಇಷ್ಟೊತ್ತಲ್ಲಿ ನಾವೇನ್ ಮಾಡಕ್ಕಾಗುತ್ತೆ ಮೇಡಮ್? ದಡ್ಡ, ನಾನು ಇವಾಗಿನ ಬಗ್ಗೆ ಮಾತಾಡ್ತಾ ಇಲ್ಲ. ಮುಂದೆ ಈ ತರ ಆಗದೆ ಇರೋ ತರ ನೋಡ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಮೇಡಮ್, ನೀವು ಹೆಂಗೆ ಹೇಳ್ತೀರೋ ಹಂಗೆ ಮೇಡಮ್. ನೀವು ಪ್ಲಾನ್ ಮಾಡಿ, ನಾನು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಸರಿ ಮೇಡಮ್, ನನಗೆ ಹೊತ್ತಾಯ್ತು. ನಾನು ಹೀಗೆ ಮಾತಾಡ್ತಾ ನಿಂತ್ಕೊಂಡ್ರೆ ಯಾರಾದ್ರೂ ನೋಡ್ಬಿಡ್ತಾರ. ಏನಾದ್ರೂ ಇದ್ರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಮೇಡಮ್, ಇನ್ನೊಂದು ವಿಷಯ, ನನ್ನ ಹತ್ರ ಈಗಿರೋ ಮೊಬೈಲು ಗೋಪಾಲಣ್ಣಂದು. ಅವ್ರ ಫೋನಲ್ಲಿ ಅಷ್ಟೊಂದು ಚೆನ್ನಾಗಿ ಕ್ಲಾರಿಟಿ ಬರಲ್ಲ. ಇನ್ನೂ ಚೆನ್ನಾಗಿ ಫೋಟೋ ಕ್ಲಾರಿಟಿ ಬೇಕು ಅಂದ್ರೆ ನಂಗೊಂದು ಹೊಸ ಫೋನ್ ತಕೊಡ್ತೀರಾ? ಆಯ್ತು, ಹೊಸ ಮೊಬೈಲು ನಾಳೆನೆ ಕೊಡಿಸ್ತೀನಿ. ಮೇಡಮ್, ಸ್ವಲ್ಪ ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಚೆನ್ನಾಗಿರ್ಲಿ ಮೇಡಮ್. ಫೋಟೋ ತೆಗೆದು ಕಳಿಸ್ಬೇಕಲ್ಲ, ಕೆಲವೊಂದ್ಸಲ ದೂರದಿಂದನೇ ತೆಗಿಬೇಕಾಗತ್ತೆ. ಅಟ್ಲೀಸ್ಟ್ ಒಂದು 20x 30x ಝೂಮ್ ಇರ್ಲಿ ಮೇಡಮ್. ಆಯ್ತು, ಕೊಡಿಸ್ತೀನಿ ಅನ್ನಲ್ಲ. ಥ್ಯಾಂಕ್ ಯು ಮೇಡಮ್. ಗುಡ್ ನೈಟ್. ಯಾವ ಸಿಮೆ ಗುಡ್ ನೈಟು? ಕಣ್ಣು ಖಾರ್ ಪುಡಿ ಹಾಕ್ದಂಗೆ ಆಗ್ತಾ ಇದೆ ನನ್ಗೆ. ಗುಡ್ ನೈಟ್ ಅಂತೆ. ಗುಡ್ ನೈಟ್. ಕಟ್ ಮಾಡೋ ಫೋನ್ನ. ಸೂಪರ್ ಕೃಷ್ಣ. ಪರವಾಗಿಲ್ಲ ಕಣೋ, ನೀನು ಚೆನ್ನಾಗಿ ಮಾತಾಡ್ತೀಯ. ಈಗ ಅವಳ ನೆಮ್ಮದಿ ಎಲ್ಲ ಹಾಳಾಗಿ ಹೋಗಿರುತ್ತೆ. ಇವತ್ ನಡೆದಿರೋದನ್ನ ಇಮ್ಯಾಜಿನ್ ಮಾಡ್ಕೊಂಡು ಸತ್ತೇ ಹೋಗಿರ್ತಾಳೆ. ಅಮ್ಮೋರೆ, ಒಂದೇ ಸಲ ಇಷ್ಟೊಂದು ಓವರ್ ಡೋಸ್ ಕೊಟ್ರೆ ಆ ಜೀವ ಹೇಗ್ ತಡ್ಕೊಳ್ಳುತ್ತೆ? ಹೌದಲ್ಲ? ನೀ ಹೇಳ್ತಿರೋದು ಕರೆಕ್ಟ್ ಕಣೋ. ಏನ್ ಮಾಡೋಣ? ಹಾ, ಇನ್ಮೇಲೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಟಾರ್ಚರ್ ಕೊಡೋಣ. ತುಂಬಾ ಥ್ಯಾಂಕ್ಸ್ ಕೃಷ್ಣ. ಗುಡ್ ನೈಟ್. ಇರ್ಲಿ ಬಿಡಿ ಅಮ್ಮೋರೆ, ಇವಾಗ ನೀವು ನನ್ನ ಫೋನ್ ಕೊಟ್ರೆ ನಾನು ಹೋಗಿ ಮಲಗ್ತೀನಿ. ಕೃಷ್ಣ, ಇವತ್ತೊಂದು ರಾತ್ರಿ ಫೋನ್ ನನ್ನ ಹತ್ರನೇ ಇರ್ಲಿ ಕಣೋ. ನಾನಿವತ್ತು ರಾತ್ರಿ ಈ ಫೋಟೋ ನೋಡ್ಕೊಂಡೇ ಮಲ್ಕ್ತೀನಿ. ನೀನು ಹೋಗಿ ಆರಾಮಾಗಿ ಮಲ್ಕೋ. ಗುಡ್ ನೈಟ್. ಅಲ್ಲ ಅಮ್ಮೋರೆ, ಗುಡ್ ನೈಟ್ ಅಂದ್ರೆ ಹೋಗಿ ಮಲ್ಕೋಬೇಕು ಅಂತ. ಗುಡ್ ನೈಟ್. ಸರಿ ಅಮ್ಮೋರೆ. ಲೇ ಅಮ್ಮ, ಯಾಕಮ್ಮ ಇಲ್ಲೇನೇ ಮಾಡ್ತಾ ಇದೀಯಾ? ಆಗ್ಲೇ ಅಳಿಯಂದ್ರ ಕರೆದ್ರಲ್ಲ, ಏನಾಯ್ತೋ ಎತ್ತಾಯ್ತೋ ಅಂತ ಬಂದ್ ಹೇಳ್ತೀಯ ಅಂತ ರೂಮಲ್ಲಿ ಕಾಯ್ಕೊಂಡು ಕೂತಿದೀನಿ. ಇಲ್ಲಿ ಮೊಬೈಲ್ ನೋಡ್ಕೊಂಡು ನಗ್ತಾ ನಿಂತಿದೀಯಾ? ಅಮ್ಮ, ನನ್ನ ನಗದಕ್ಕೆ ಇವತ್ತು 2 ಕಾರಣ ಇದೆ. ಡಬಲ್ ಖುಷಿ ಆಗ್ತಿದ್ಯಮ್ಮ. ಇಲ್ಲಿ ನೋಡು. ಲೇ, ಚೆನ್ನಾಗಿದೆ. ನನ್ನ ಕಣ್ಣನ್ನ ನಾನೇ ನಂಬಕ್ಕಾಗ್ತಿಲ್ಲ. ಏಯ್, ಇದು ನಿಜಾನೇನೆ?
ಚೆನ್ನಾಗಿದೆ ಚೆನ್ನಾಗಿದೆ. ಅಮ್ಮ ಇದು ಫೋಟೋನಲ್ಲಿ ನೋಡಕ್ಕೆ ಚೆನ್ನಾಗಿದೆ, ಆದ್ರೆ ನೀನ್ ತಿಳ್ಕೊಂಡ್ ಹಾಗೆ ಅಲ್ಲಿ ಏನು ನಡೆದಿಲ್ಲ. ನಾನ್ ಸುಮ್ನೆ ಸೂರ್ಯನ ಕಿಚಾಯಿಸಕ್ ನೋಡ್ದೆ. ಆ ಟೈಮಲ್ಲಿ ಕೃಷ್ಣ ಈ ಫೋಟೋನ ತೆಗ್ದಿದ್ದಾನೆ ಅಷ್ಟೇ. ಅದು ಏನಾದ್ರೂ ಆಗಿರ್ಲಿ ಕಣೆ, ನೋಡಕ್ಕೆ ಎಷ್ಟು ಮುದ್ದಾಗಿದೆ ಗೊತ್ತಾ. ನೋಡು, ಹೀಗೆ ನೀನ್ ಅಳಿಯಂದ್ರನ್ನ ಹೊಲಿಸ್ಕೊಂಡ್ಬಿಟ್ರೆ ಮತ್ತೆ ನಿನ್ ಜೀವನ ಸರಿ ಹೋಗುತ್ತೆ. ನನಗ್ ಗೊತ್ತು ನೀನ್ ಎಂತ ಕಿಲಾಡಿ ಅಂತ. ಎಷ್ಟೇ ಆಗ್ಲಿ ಅಳಿಯಂದ್ರ ಹಿಂದೆ ಬಿದ್ದು ಪ್ರೀತಿ ಮಾಡಿ ಮದ್ವೆ ಆದವಳಲ್ವಾ ನೀನು. ನಿನಗಿದೇನ್ ಕಷ್ಟ ಆಗಲ್ಲ ಬಿಡು, ನನಗ್ ಗೊತ್ತು. ಮುಂದುವರಿಲಿ ಮುಂದುವರಿಲಿ. ಹೌದು, ಡಬ್ಬಲ್ ಖುಷಿ ಅಂದಿಯಲ್ಲ, ಒಂದು ಇದು, ಇನ್ನೊಂದೇನು? ಅಮ್ಮ ಈ ಫೋಟೋನ ಕೃಷ್ಣನ್ ಫೋನಿಂದ ಶಿವಾನಿ ಕಳ್ಸಿ ಅವಳ ಕಣ್ಣು ಕೆಂಪಾಗೋ ಹಾಗೆ ಮಾಡ್ದೆ, ಅವಳ ನಿದ್ರೆನ ಹಾಳ್ ಮಾಡ್ದೆ, ಅವಳ ನೆಮ್ಮದಿನೇ ಕೆಡಿಸ್ಬಿಟ್ಟೆ. ಹೆಂಗೆ ನಾವು ಅವಳು ಉರ್ಕೊಂಡು ಕೃಷ್ಣಗ್ ಫೋನ್ ಮಾಡಿ ವಿಲವಿಲ ಅಂತ ಒದ್ದಾಡ್ಬಿಟ್ಲುಮ್ಮ. ಆ ಮಿಟುಕ್ಲಡಿಗೆ ಹಾಗೆ ಮಾಡ್ಬೇಕು. ನಿನಗ್ ಕೊಟ್ಟಿರೋ ಒಂದೊಂದು ಏಟಿಗೂ ಪ್ರತಿದಿನ ನರಳಬೇಕು. ಅವಳ ವಿಚಾರ ಇದ್ದಿದ್ದೆ ಬಿಡು, ಅದು ನಮಗ್ ಮುಖ್ಯ ಅಲ್ಲ. ನೀನು ಅಳಿಯಂದ್ರನ ಹೊಲಿಸ್ಕೊಳ್ಳೋದ್ರ ಕಡೆ ಗಮನ ಕೊಡು, ಗೊತ್ತಾಯ್ತಾ? ತಗೋ, ಫೋಟೋ ನೋಡ್ಕೊಂಡು ಆರಾಮಾಗಿ ಮಲ್ಕೋ. ಸರಿ, ಗುಡ್ ನೈಟ್. ಗುಡ್ ನೈಟ್. ಮರೆತು ಬಿಡು ಮರೆತು ಬಿಡು ಮರೆಯುವ ಮಾತನ್ನು, ಕ್ಷಮಿಸಿ ಬಿಡು ಕ್ಷಮಿಸಿ ಬಿಡು